ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಆ್ಯಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ ಫೋರ್ತ್ ಪ್ರಾಜೆಕ್ಟ್ ಕಡೆ ಹೋಗ್ತಾ ಇದ್ದೀವಿ. ಅದೇ ಆಟೋಮೆಟಿಕ್ ಸ್ಟ್ರೀಟ್ ಲೈಟ್. ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಅಂದರೆ ಏನು ಅಂದರೆ, ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಅಂದರೆ ಯಾವಾಗ ಕತ್ಲೆ ಆಗತ್ತೋ ಅವಾಗ ತಾನೇ ಸ್ಟ್ರೀಟ್ ಲೈಟ್ ಆನ್ ಆಗುತ್ತೆ. ಯಾವಾಗ ಬೆಳಕು ಬರುತ್ತೋ ಅವಾಗ ತಾನೇ ಸ್ಟ್ರೀಟ್ ಲೈಟ್ ಆಫ್ ಆಗುತ್ತೆ ಆಟೋಮೆಟಿಕಲಿ. ಮನುಷ್ಯರ ಸಹಾಯ ಇಲ್ಲದೆ, ಇಲ್ಲ ಸ್ವಿಚ್ ಕೂಡ ಇಲ್ಲದೆ ಆನ್ ಆಫ್ ಆಗುತ್ತೆ. ಅದೇ ಇಲ್ಲಿ ಬರ್ತಿದೀವಿ. ವಾಟ್ ಈಸ್ ಆಟೋಮೆಟಿಕ್ ಸ್ಟ್ರೀಟ್? An automatic street light is a system that switches the street light on when it is dark. ಅಂದ್ರೆ ಕತ್ಲಾದಾಗ ಸ್ಟ್ರೀಟ್ ಲೈಟ್ ಆನ್ ಆಗುತ್ತೆ ಅಂಡ್ ಟರ್ನ್ ಆಫ್ ವೆನ್ ದೇರ್ ಇಸ್ ಎನಫ್ ಸನ್ಲೈಟ್. ಯಾವಾಗ ಆಫ್ ಆಗುತ್ತೆ ಅಂದ್ರೆ ಸೂರ್ಯನ ಕಿರಣ ಇರಬೇಕಾದ್ರೆ ಆಫ್ ಆಗುತ್ತೆ. ಇಟ್ ವರ್ಕ್ಸ್ ಆಟೋಮೆಟಿಕ್ಲಿ ವಿದೌಟ್ ಎನಿ ಆಪರೇಟಿಂಗ್ ಸ್ವಿಚ್. ಅಂದ್ರೆ ಸ್ವಿಚ್ ಇಲ್ಲದೆ ಇನ್ನೊಂದು ಯಾರು ಆಪರೇಟ್ ಮಾಡಬೇಕಾಗಿಲ್ಲ, ತಾನೇ ಸೆನ್ಸ್ ಮಾಡ್ಕೊಂಡು ಸ್ವಿಚ್ ಆನ್ ಮತ್ತು ಆಫ್ ಆಗುತ್ತೆ. ಅದೇ ಇದ್ರ ಅಡ್ವಾಂಟೇಜಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ವರ್ಕಿಂಗ್ ಪ್ರಿನ್ಸಿಪಲ್. ವರ್ಕಿಂಗ್ ಪ್ರಿನ್ಸಿಪಲ್ ನೋಡೋಕ್ಕಿಂತ ಮುಂಚೆ LDR ಅಂದ್ರೆ ಏನು? LDR ಅಂದ್ರೆ ಫೋಟೋ ರೆಸಿಸ್ಟರ್. LDR ಏನಪ್ಪ ಮಾಡುತ್ತೆ ಅಂದ್ರೆ ಅದು ನಮ್ಮ ಸರೌಂಡಿಂಗ್ ಅಲ್ಲಿರೋ ಲೈಟ್ ಇಂಟೆನ್ಸಿಟಿನ ಡಿಟೆಕ್ಟ್ ಮಾಡುತ್ತೆ. ಅದಕ್ಕೆ ನಾವು LDR ನ ಯೂಸ್ ಮಾಡ್ತೀವಿ. ಅಂದ್ರೆ ಎಷ್ಟು ಅಮೌಂಟ್ ಆಫ್ ಲೈಟ್ ಇದೆ ಅನ್ನೋದನ್ನ ಅದು ವ್ಯಾಲ್ಯೂನ ಆರ್ಡಿನೋ ಕೊಡ್ತಾ ಹೋಗ್ತಾ ಇರುತ್ತೆ. ಅದು LDR. ಈಗ ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ. ದ LDR ಡಿಟೆಕ್ಟ್ಸ್ ದ ಅಮೌಂಟ್ ಆಫ್ ಲೈಟ್ ಇನ್ ದ ಸರೌಂಡಿಂಗ್. ಅದು LDR ಏನ್ ಮಾಡುತ್ತೆ, ಸರೌಂಡಿಂಗ್ ಅಲ್ಲಿ ಎಷ್ಟು ಲೈಟ್ ಇದೆ ಅಂತ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಅದು ಆರ್ಡಿನೋಗೆ ಕಂಟಿನ್ಯೂಸ್ ವ್ಯಾಲ್ಯೂ ಕೊಡ್ತಾ ಹೋಗುತ್ತೆ. ಆರ್ಡಿನೋ ಕಂಟಿನ್ಯೂಸ್ಲಿ ರೀಡ್ ದ LDR ವ್ಯಾಲ್ಯೂ. ಆಮೇಲೆ ಹಗಲೊತ್ತಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ಡ್ಯೂರಿಂಗ್ ಡೇ ಟೈಮ್ LDR ಸೆನ್ಸ್ ಹೈ ಇಂಟೆನ್ಸಿಟಿ ಲೈಟ್, ಅಂದ್ರೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಹಗಲೊತ್ತಲ್ಲಿ. ಅವಾಗ LED ಆಫ್ ಆಗಿರುತ್ತೆ. ಆರ್ಡಿನೋ ಟರ್ನ್ಸ್ LED ಆಫ್. ಅದೇ ನೈಟ್, ಡ್ಯೂರಿಂಗ್ ನೈಟ್ ಟೈಮ್ LDR ಸೆನ್ಸರ್ ಲೋ ಇಂಟೆನ್ಸಿಟಿ, ಅಂದ್ರೆ ಇಂಟೆನ್ಸಿಟಿ ಲೋ ಆಗಿರುತ್ತೆ ಡಾರ್ಕ್ ಟೈಮಲ್ಲಿ. ಅವಾಗ ಆಟೋಮೆಟಿಕಲಿ LED ಆನ್ ಮಾಡುತ್ತೆ. ಈಗ ಕಾಂಪೊನೆಂಟ್ಸ್ ನೋಡ್ಕೊ ಏನೇನು ಬೇಕು ಈ ಪ್ರಾಜೆಕ್ಟ್ ಮಾಡೋಕ್ಕೆ. ಆರ್ಡಿನೋನು, ಬ್ರೆಡ್ ಬೋರ್ಡ್, LDR ಅಂದ್ರೆ ಅದು ಥಿಂಕರ್ ಪ್ಯಾಡಲ್ ಫೋಟೋ ರೆಸಿಸ್ಟರ್ ಅಂತ ಸಿಗತ್ತೆ ನಿಮಗೆ. ಆಮೇಲೆ LED, ಆಮೇಲೆ ರೆಸಿಸ್ಟರ್ 10 ಕಿಲೋ ಓಮ್ ಒಂದು, 220 ಕಿಲೋ ಓಮ್ ಒಂದು, 220 ಓಮ್ ಒಂದು ರೆಸಿಸ್ಟರ್ ಬೇಕಾಗುತ್ತೆ. ಕನೆಕ್ಷನ್ ನೋಡ್ಕೊ ಹೋಗೋಣ. ಏನೇನು ಮಾಡಬೇಕು, ಆರ್ಡಿನೋ ಗ್ರೌಂಡು ಬ್ರೆಡ್ ಬೋರ್ಡ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಆಮೇಲೆ +5 ಬ್ರೆಡ್ ಬೋರ್ಡ್ ಅಲ್ಲಿ ಮೇಲೆ ರಿಲೇ ಲೈನ್ಸ್ ಅಲ್ಲಿ. ಆಮೇಲೆ LDR ಇನ್ ಒಂದು ಲೆಗ್ಗು 5 ವೋಲ್ಟಿಗೆ, LDR ಇನ್ ಇನ್ನೊಂದು ಲೆಗ್ಗು A0 ಅಂದ್ರೆ ನಮ್ಗೆ ಅನಲಾಗ್ ಪಿನ್ A0 ಅಲ್ಲಿ ಕನೆಕ್ಟ್ ಮಾಡಬೇಕು. ಆಮೇಲೆ 10 ಕಿಲೋ ಓಮ್ ರೆಸಿಸ್ಟರ್ನ ನಾವು A0 ಅಂದ್ರೆ ಆ ಅನಲಾಗ್ ಪಿನ್ A0ಗೆ ಮತ್ತೆ ಗ್ರೌಂಡ್ಗೆ ಅಟ್ಯಾಚ್ ಮಾಡಬೇಕು, ಮಧ್ಯೆ ಆಗಬೇಕು. LEDದು ಆ್ಯನೋಡ್ ಪಿನ್ ನಂಬರ್ 13ಗೆ ಪ್ಲೇಸ್ ಮಾಡ್ತೀವಿ. ಆಮೇಲೆ ಹಂಗೆ 220 ರೆಸಿಸ್ಟರ್ನ ನಾವು ಕ್ಯಾಥೋಡ್ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. 220 ರೆಸಿಸ್ಟರ್ನ ನಾವು ಆ್ಯನೋಡ್ಗೆ, ಆಮೇಲೆ ಕ್ಯಾಥೋಡ್ನ ನಾರ್ಮಲ್ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಇದು ಕನೆಕ್ಷನ್ನು. ಇಲ್ಲಿ ನೋಡಿ ಏನೇನು ಮಾಡಿದ್ದೀವಿ ಅಂತ ನೋಡ್ಕೋಣ. ಇಲ್ಲಿ ನೋಡಿ ಫಸ್ಟು LED ತೊಗೊಂಡಿದ್ದೀವಿ. LEDದು ಒಂದು ಎಂಡಿಂದ ನಾವು 220 ಕಿಲೋ ಓಮ್ ರೆಸಿಸ್ಟರ್ನ ನಾವು ಪಾಸಿಟಿವ್ ಕಡೆ ಕೊಟ್ಟಿದ್ದೀವಿ. ಪಾಸಿಟಿವ್ ಇನ್ನೊಂದು ಎಂಡನ್ನು ನಾವು 9ಗೆ ಕೊಟ್ಟಿದ್ದೀವಿ, ಪಿನ್ ನಂಬರ್ 9. ನೀವು ಯಾವುದಕ್ಕೆ ಬೇಕಾದರೂ ಕೊಡ್ಬೋದು. ಪಿನ್ 9ಗೆ ನಾನು ಕೊಟ್ಟಿದ್ದೀನಿ. ಆಮೇಲೆ ಇದೇ ಫೋಟೋ ರೆಸಿಸ್ಟರ್ ಇನ್ ಒಂದು ಲೆಗ್ನ ನಾವು ಒಂದು ರೆಸಿಸ್ಟರಿಂದ ಗ್ರೌಂಡಿಗೆ ಕೊಟ್ಟಿದ್ದೀವಿ ಇಲ್ಲಿ. ಇನ್ನೊಂದನ್ನ ನಾವು 5 ವೋಲ್ಟಿಗೆ ಕೊಟ್ಟಿದ್ದೀವಿ. ಇಲ್ಲಿ ರೆಡ್ ಕಲರ್ ಇಂಡಿಕೇಟ್ 5 ವೋಲ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಇನ್ನೊಂದು ನಾವು ಎಲ್ಲ ಲೈನ್ ನೋಡಿ ನಾವು ಸೇಮ್ ಫೋಟೋ ರೆಸಿಸ್ಟರ್ನ ಒಂದು ಎಂಡ್, ಯಾವ ಎಂಡಲ್ಲಿ ರೆಸಿಸ್ಟರ್ ಕನೆಕ್ಟ್ ಮಾಡಿರ್ತು ಅದೇ ಎಂಡಿಂದ ಇನ್ನೊಂದು ನಾವು A0 ಅಂದ್ರೆ ಪಿನ್ A0 ಕನೆಕ್ಟ್ ಮಾಡಿರ್ತೀವಿ. ಸಿಂಪಲ್ ಸರ್ಕ್ಯೂಟ್. ಇವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೌ ಇಟ್ ವರ್ಕಿಂಗ್ ಹೆಂಗಾಗುತ್ತೆ. ಅದೇ LDR ಸೆನ್ಸರ್ ಹೈ ಇರುತ್ತೆ. ಹೇಗೆ ಅಂದರೆ ಗ್ರೇಟರ್ ದೆನ್ 500 ಇದ್ರೆ LDR ರೀಡಿಂಗ್ ಹೈ, 500 ವ್ಯಾಲ್ಯೂಕ್ಕಿಂತ ಹೈ ಇದ್ರೆ LDR ಬ್ರೈಟ್ ಲೈಟ್ ಇದೆ ಅಂತ LED ಆಫ್ ಆಗಿರುತ್ತೆ. LDR ರೀಡಿಂಗ್ ಇಸ್ ಲೆಸ್ ದೆನ್ 500 ಇದೆ, LDR ರೀಡಿಂಗ್ ಲೋ, ಸೊ LED ಟರ್ನ್ ಆನ್ ಆಟೋಮೆಟಿಕ್ಲಿ ಅಂತ ನಾನು ಮಾಡ್ತೀನಿ. ನೋಡ್ತಾ ಹೋಗೋಣ. ಕೋಡ್ ಏನಪ್ಪ ಅಂದರೆ ಇಂಟ್ LDR ಇಸ್ ಈಕ್ವಲ್ ಟು 0. LDR ವ್ಯಾಲ್ಯೂ
ವೇರಿಯೇಬಲ್‌ನ ನಾವು 0 ಅಂತ ಕೊಟ್ಟಿದ್ದೀವಿ. ಈಗ ವೈಡ್ ಸೆಟಪ್ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ವೈಡ್ ಸೆಟಪ್ ಇದರಲ್ಲಿ ನಾವು ಪಿನ್‌ನ ಇನಿಷಿಯಲೈಸ್ ಮಾಡ್ತೀವಿ. ಪಿನ್ ಮೋಡ್ A0ನ ನನಗೆ ಇನ್ಪುಟ್ ಆಗಿ ತಗೋತೀವಿ ಅನಲಾಗ್ ಪಿನ್ನು. ಮತ್ತು ಸೀರಿಯಲ್ ಬಿಗನ್ ಏನಕ್ಕೆ ಅಂದ್ರೆ ಇದು ಕನೆಕ್ಟ್ ಮಾಡಕ್ಕೆ ಎರಡನ್ನು ಯೂಸ್ ಮಾಡ್ತಿದ್ದೀವಿ ಈ ಲೈನು. ನೆಕ್ಸ್ಟ್ ಪಿನ್ ಮೋಡ್ 9 ಔಟ್ಪುಟ್ ಏನಕ್ಕೆ ಅಂದ್ರೆ ಈ ನಾವು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡಿದೀವಲ್ಲ ಇದು LED ಅದಕ್ಕೆ ನಾವು ಪಿನ್ ಮೋಡ್ 9 ಇದು ನಮ್ಗೆ ಔಟ್ಪುಟ್ ಇರಬೇಕು. ಯಾಕಂದ್ರೆ LED ಬ್ಲಿಂಕ್ ಆದಾಗ ಔಟ್ಪುಟ್ ಆಗಿ ಕಾಣಿಸುತ್ತೆ ನಮಗೆ. ಸೊ ಇದನ್ನ ಔಟ್ಪುಟ್ ಆಗಿ ಕೊಡ್ತೀವಿ ಪಿನ್ ನಂಬರ್ 9 ಔಟ್ಪುಟ್ ಅಂತ. ನಾವು ಲೂಪಿಂಗ್ ಸ್ಟೇಟ್ಮೆಂಟಿಗೆ ಬರೋಣ. ಲೂಪಲ್ಲಿ ಏನಾಗುತ್ತೆ ಅಂದ್ರೆ LDR ವ್ಯಾಲ್ಯೂ ಅನಲಾಗ್ ರೀಡ್ A0 ಇದು ವೇರಿಯಬಲ್ LDR ಏನ್ ಮಾಡುತ್ತೆ ಅಂದ್ರೆ ಅನಲಾಗ್ ವ್ಯಾಲ್ಯೂ ರೀಡ್ ಮಾಡುತ್ತೆ. ಪ್ರಿಂಟ್ ಇದು LDR ಕನೆಕ್ಟ್ ಮಾಡಿರೋದು. ಇಫ್ ಇಲ್ಲಿ ನೋಡಿ ಇಫ್ ಸ್ಟೇಟ್ಮೆಂಟ್ ಬರೆದಿದ್ದೀವಿ. ಇಫ್ LDR ಅದೇ ವ್ಯಾಲ್ಯೂ 500ಕ್ಕಿಂತ ಲೆಸ್ ಆಗಿದ್ರೆ ಅದು ಹೈ ಆಗಿರುತ್ತೆ. ದೆನ್ ಲೈಟ್ ಆನ್ ಆಗುತ್ತೆ. ಅದೇ ಎಲ್ಸ್ LDR ವ್ಯಾಲ್ಯೂ ಲೋ ಆಗಿರುತ್ತೆ ಅಂದ್ರೆ ಆಫ್ ಆಗಿರ್ಬೇಕು. ಇಲ್ಲಿ ನಾವು 10 ಸೆಕೆಂಡ್ ಡಿಲೇ ಕೊಟ್ಟಿದ್ದೀವಿ ಯಾಕಂದ್ರೆ ಇಂಪ್ರೂವ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿ 10 ಸೆಕೆಂಡ್ ಡಿಲೇ ಕೊಟ್ಟಿದ್ದೀವಿ. ಇನ್ನೊಂದು ನೋಡ್ಕೋವಾಗ ನಾವು LDR ವ್ಯಾಲ್ಯೂ ವೇರಿಯಬಲ್ ನಮ್ಗೆ 0 ಅಂತ ಇನಿಷಿಯಲೈಸ್ ಮಾಡ್ತಿದ್ದೀವಿ. ಆಯ್ತಾ ಈಗ ವೈಡ್ ಸೆಟಪ್. ಓಕೆ ನೆಕ್ಸ್ಟ್ ಪಿನ್ ಮೋಡ್ A0 ಇನ್ಪುಟ್ ಅಂದ್ರೆ ಅನಲಾಗ್ ಪಿನ್ A0 ನಾವು ಇನ್ಪುಟ್ ಆಗಿ ತಗೋತೀವಿ ಒಂದು ವ್ಯಾಲ್ಯೂನ ಇನ್ಪುಟ್ ಆಗಿ ತಗೋತೀವಿ. ಸೀರಿಯಲ್ ಬಿಗಿನ್ ಅಂದ್ರೆ ನಾವು ಕಂಪ್ಯೂಟರ್ ಮತ್ತೆ ನಮ್ಮ ಆರ್ಡಿನೋಗೆ ಕನೆಕ್ಟ್ ಮಾಡಕ್ಕೆ ಈ ಕೋಡ್ನ ಯೂಸ್ ಮಾಡ್ತೀವಿ. ಸೀರಿಯಲ್ ಡಾಟ್ ಬಿಗಿನ್ 9600 ಅಂತ. ನೆಕ್ಸ್ಟ್ ಪಿನ್ ಮೋಡ್ 9 ಔಟ್ಪುಟ್ ಅಂದ್ರೆ ನಮ್ಗೆ LED ಔಟ್ಪುಟ್ ಆಗಿರುತ್ತಲ್ಲ ಸೊ ಅದಕ್ಕೆ ಪಿನ್ ನಂಬರ್ 9 ಔಟ್ಪುಟ್ ಹೋಗ್ಬೇಕು ಅಂತ ಮಾಡಿದ್ದೀವಿ. ನೆಕ್ಸ್ಟ್ ವೈಡ್ ಲೂಪ್ ಅಲ್ಲಿ ಏನು LDR ವ್ಯಾಲ್ಯೂ ಅನಲಾಗ್ ರೀಡ್ A0 ಅಂದ್ರೆ ಅನಲಾಗ್ ಅಲ್ಲಿ A0 ಇನ್ಪುಟ್ ಆಗಿ ತಗೋತೀವಲ್ಲ ಅದೇ LDR ವ್ಯಾಲ್ಯೂ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸೀರಿಯಲ್ ಪ್ರಿಂಟ್ LN LDR ವ್ಯಾಲ್ಯೂ ಅಂದ್ರೆ LDR ವ್ಯಾಲ್ಯೂನ ರೀಡ್ ಮಾಡುತ್ತೆ. ಈಗ ಮೇನ್ ಬರೋದು ಇಫ್ LDR ವ್ಯಾಲ್ಯೂ ಈಸ್ ಗ್ರೇಟರ್ ದನ್ 300 500ಕ್ಕಿಂತ ಗ್ರೇಟರ್ ಆಗಿದ್ರು ಅದು ಇಂಟೆನ್ಸಿಟಿ ಲೋ ಅಂತ. ಅವಾಗ ಇಂಟೆನ್ಸಿಟಿ ಲೋ ಅಂದ್ರೆ ಆನ್ ಆಗಬೇಕು. ಡಿಜಿಟಲ್ ರೈಟ್ 9 ಹೈ ಆಗಲಿ ಅಂತ ಅಂದ್ರೆ ಡಾರ್ಕ್ ಇದೆ ಅಂತ ಕ್ಲೈಮೇಟ್ ಕತ್ಲೆ ಆಗ್ತಿದೆ ಅದಕ್ಕೆ ಹೈ ಆಗಿರ್ಬೇಕು. ಎಲ್ಸ್ ಇಲ್ಲ ಅಂದ್ರೆ ಲೋ ಆಗಿರ್ಬೇಕು ಅಂದ್ರೆ ಆಫ್ ಆಗಿರ್ಬೇಕು. ಸೂರ್ಯನ ಕಿರಣ ಇದೆ ಬೆಳಕಿದೆ ಅಂತ ಅರ್ಥ. ಇದ್ರ ಮಧ್ಯೆ ನಾವು ಡಿಲೇ ಒಂದು ಕೊಟ್ಟಿದ್ದೀವಿ 10 ಸೆಕೆಂಡ್ ಏನಕ್ಕೆ ಅಂದ್ರೆ ಒಂದು ಸ್ವಲ್ಪ ಕೋಡು ಇಂಪ್ರೂವ್ ಮಾಡೋಣ ಅಂತ ಸಿಮ್ಯುಲೇಷನ್ ಇಂಪ್ರೂವ್ಗೋಸ್ಕರ ಅರ್ಥ. 10 ಮೈಕ್ರೋ ಸೆಕೆಂಡ್ ನಾ ಕೊಟ್ಟಿರ್ತೀನಿ ಅದೇನು ಡಿಲೇ ಜಾಸ್ತಿ ಕಾಣಿಸಲ್ಲ. ಅಪ್ಲಿಕೇಶನ್ ನೋಡ್ತಾ ಇದ್ರೆ ಸ್ಟ್ರೀಟ್ ಲೈಟಿಂಗ್ ಗಾರ್ಡನ್ ಲೈಟಿಂಗ್ ಪಾರ್ಕಿಂಗ್ ಏರಿಯಾಸ್ ಕ್ಯಾಂಪಸ್ ಲೈಟಿಂಗ್ ಹೋಮ್ ಔಟ್ಡೋರ್ ಲೈಟಿಂಗ್ಸ್ ಇಷ್ಟು ಕಡೆ ಯೂಸ್ ಮಾಡ್ತೀವಿ. ಅಡ್ವಾಂಟೇಜಸ್ ನೋಡ್ತಾ ಹೋದ್ರೆ ಎಲೆಕ್ಟ್ರಿಸಿಟಿ ಸೇವ್ ಮಾಡುತ್ತೆ. ನೋ ಮ್ಯಾನ್ಯುವಲ್ ಸ್ವಿಚಿಂಗ್ ರಿಕ್ವೈರ್ಡ್ ಅಂದ್ರೆ ಯಾರು ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇರಲ್ಲ. ಎಲೆಕ್ಟ್ರಿಸಿಟಿ ಉಳಿಯುತ್ತೆ. ಕಮ್ಮಿ ಕಾಸ್ಟಲ್ಲೇ ಆಗುತ್ತೆ. ಬಿಲ್ಡ್ ಮಾಡೋಕ್ಕೆ ಈಸಿ. ಹ್ಯೂಮನ್ ಎಫರ್ಟ್ನ ರಿಡ್ಯೂಸ್ ಮಾಡುತ್ತೆ. Conclusion ನೋಡ್ತಾ ಹೋದ್ರೆ an automatic street light is a simple Arduino project that uses an LDR sensor to detect light levels. The Arduino automatically controls LED, turning it on in darkness and off in daylight light, making the system energy efficient and convenient. ಇದಾಗಿತ್ತು ಈ ಪ್ರಾಜೆಕ್ಟ್ ಎಲ್ಲ ಕನ್ಕ್ಲೂಷನ್. ಈಗ ಬಿಲ್ಡ್ ಮಾಡಿ ನೋಡ್ತಾ ಹೋಗೋಣ. ಬಿಲ್ಡ್ ಮಾಡೋಕ್ಕೆ ನಾವು ಥಿಂಕರ್ ಪ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಹಲೋ ಫ್ರೆಂಡ್ಸ್, ನಾವು ಥಿಂಕರ್ ಪ್ಯಾಡ್ ಸಾಫ್ಟ್ವೇರ್ ಬಂದಿದ್ದೀವಿ. ಬನ್ನಿ ಇದನ್ನು ಯೂಸ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೇಮ್ ಕೊಡ್ಬೋದು. ಏನಂತ ಕೊಡೋಣ ಸ್ಟ್ರೀಟ್ ಲೈಟ್. ಈಗ ನಮ್ಗೆ ಬೇಕಾಗಿರೋ ಕಾಂಪೋನೆಂಟ್ಸ್ ಎಲ್ಲ ಒಂದೊಂದು ತಗೋಣ. ಆರ್ಡಿನೋವನ್ನು ಫಸ್ಟ್, ಆಮೇಲೆ ರೆಜಿಸ್ಟರ್ 10 ಕಿಲೋ ಒಂದು 10 ಕಿಲೋ ಇನ್ನೊಂದು 220 ಕಿಲೋ 220 ಓಮ್ ಅಷ್ಟು ಕಿಲೋ ಬೇಡ ಓಮ್ ಅಷ್ಟಿರ್ಬೇಕು. ಇದನ್ನು ಕೈಲಿ ಬರೀ LED ತಗೊಂಡು LED ಕಲರ್ ರೆಡ್ ಇರಲಿ ಇಂಡಿಕೇಶನ್ ಯೂಸ್ ಆಗುತ್ತೆ. ಬ್ರೆಡ್ ಬೋರ್ಡ್
ನಮ್ಗೆ ಮೇನ್ ಗೊತ್ತದು LDR ಫೋಟೋ ಸೆನ್ಸರ್. LDR ಅಂತ ನಾವು ಕೊಟ್ಕೊಂಡಿದ್ರೆ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಫೋಟೋ ರಿಜಿಸ್ಟರ್. ಫೋಟೋ ರಿಜಿಸ್ಟರ್ ಇಲ್ಲಿದೆ ನೋಡಿ, ಫೋಟೋ ರಿಜಿಸ್ಟರ್ ಅಷ್ಟೇ. ಫಸ್ಟ್ ಮಾಡಬೇಕಾಗಿರುತ್ತೆ ಇದ್ರಲ್ಲಿ ಪಾಸಿಟಿವ್ ತಗೊಂಡು ನಾವು +5 ವೋಲ್ಟ್ ಕನೆಕ್ಷನ್ ಕೊಡೋಣ. ಇದ್ರ ಕಲರ್ ರೆಡ್ ಮಾಡೋಣ, ಈಸಿ ಆಗುತ್ತೆ ಇಂಡಿಕೇಶನ್ಗೆ. ರೆಡ್ ಈಗ ಗ್ರೌಂಡ್ಗೆ ಬ್ಲ್ಯಾಕ್ ನಮಗೆ ಇಂಡಿಕೇಶನ್ಗೆ ಯೂಸ್ ಆಗುತ್ತೆ ಅಂತ. ಸಾರಿ, ರೆಡ್ ಮಾಡಿಬಿಟ್ಟು ಇದನ್ನ ಗ್ರೌಂಡ್ ಕೊಟ್ಬಿಡೋಣ. ಇದನ್ನು ಕ್ಯಾನ್ಸಲ್ ಮಾಡಿ ರೆಡ್ ಕಲರ್ ಕೊಡೋಣ. 5 ವೋಲ್ಟ್ ಇದಾಯ್ತು. ಈಗ ಒಂದೊಂದೇ ಎಕ್ಸಾಂಪಲ್ ಮಾಡ್ಕೊಳ್ಳೋಣ. ಫಸ್ಟ್ LED ಕನೆಕ್ಷನ್ ಮಾಡ್ಕೊಬಿಡೋಣ, ಈಸಿ ಆಗುತ್ತೆ. LED ಆನ್ ನಾವು ಪಿನ್ ನಂಬರ್ 9 ಇಟ್ಕೊಡೋಣ. ಇನ್ನೊಂದು ಎಂಡನ್ನು ನಾವು ರಿಜಿಸ್ಟರ್ 10 ಕಿಲೋಮಲ್ಲ 220 ಓಮ್ ರಿಜಿಸ್ಟರ್ ಇಟ್ಕೊಳ್ಳೋ. ಈ ರಿಜಿಸ್ಟರ್ ನಾವು ಇನ್ನೊಂದು ಎಂಡ್ ಕ್ಯಾಥೋಡಿಗೆ ಕೊಟ್ಟು ಇದನ್ನು ನಾವು ಗ್ರೌಂಡಿಗೆ ಕೊಡ್ತೇವೆ. ಗ್ರೌಂಡ್ ಕೊಡ್ತಾ ಇದೀನಿ. ಗ್ರೌಂಡ್ ಫಸ್ಟ್ ಲೆಗ್ ಇದ್ರ ಕಲರ್ ಬ್ಲ್ಯಾಕ್ ಮಾಡ್ತಿದ್ದೀನಿ. ನಮ್ಗೆ ಈಗ ಬ್ಲ್ಯಾಕ್ ಮಾಡಿ ಇದು LED ಆಯ್ತು. ಈಗ ಫೋಟೋ ಸೆನ್ಸರ್ ಕನೆಕ್ಷನ್ ಆದ್ರೆ ಮುಗಿತು. ಫೋಟೋ ಸೆನ್ಸರ್ ಫೋಟೋ ರಿಜಿಸ್ಟರ್ ಇದಕ್ಕೆ ಒಂದೆಂದಿಗೆ ನಾವು ಟರ್ಮಿನಲ್ 1 ಇಂದ ಇದಕ್ಕೆ ಕನೆಕ್ಷನ್ ಕೊಡ್ತೀವಿ. ಇಲ್ಲಿಂದ ನಾವು ಮತ್ತೆ ಫಸ್ಟಿಂದ ಗ್ರೌಂಡಿಗೆ ಕೊಡ್ತೀವಿ ಕನೆಕ್ಷನ್. ಕನೆಕ್ಷನ್. ಈಗ ನಾವು ಇನ್ನೊಂದು ಎಂಡಿಂದ +VCC ಕೊಡೋಣ. +VCC ಕೊಡ್ತೀವಿ. ಈಗ ಮೇನ್ ಪಾಯಿಂಟ್ A0ಗೆ ನಾವು ಕಲರ್ ಚೇಂಜ್ ಮಾಡ್ಕೊಬಿಡೋಣ. ಇಲ್ಲಿಂದನೇ ಟರ್ಮಿನಲ್ 1 ಕ್ಲಿಕ್ ಮಾಡಿ, ಇಲ್ಲಿಂದ ವೈರ್ನ A0 ಕೊಡ್ತಾವೆ. A0 ಅನಲಾಗ್ ಪಿನ್ A0. ಓಕೆ ಫ್ರೆಂಡ್ಸ್, ಇಷ್ಟೇ ಕನೆಕ್ಷನ್. ಈಗ ನಾವು ಬರ್ದಿರೋ ಕೋಡ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಆಯ್ತು. ಬ್ಲಾಕ್ಸಿಗೆ ಹೋಗಿ ಟೆಕ್ಸ್ಟ್ ಕಂಟಿನ್ಯೂ. ಇದು ಬೈ ಡಿಫಾಲ್ಟ್ ಬ್ಲಿಂಕಿಂಗ್ ಕೋಡ್ ಇರುತ್ತೆ. ದೆನ್ ಡಿಲೀಟ್ ಮಾಡಿ ನಮ್ಮ ಕೋಡ್ನ ಪೇಸ್ಟ್ ಮಾಡೋಣ. ಈಗ ರನ್ ಮಾಡಿ ನೋಡೋಣ. ಇಲ್ಲೇ ನೋಡಿ ಫ್ರೆಂಡ್ಸ್, ಇಲ್ಲಿ ಲೈಟ್ ಇಂಟೆನ್ಸಿಟಿ ಇರುತ್ತೆ. ಜಾಸ್ತಿ ಮಾಡ್ತಾ ಹೋಗಬೇಕು, ಲೈಟ್ ಜಾಸ್ತಿ ಹಿಂಗಾಗಬೇಕು, ಆಫ್ ಆಗುತ್ತೆ. ಇನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಬ್ರೈಟ್ ಆಗ್ತಾ ಹೋಗಬೇಕು, ಆಫ್ ಆಗೋಕ್ಕೂ ಆಫ್ ಆಗಿರುತ್ತೆ. ಬ್ರೈಟ್ ಡಿಮ್ ಆಗ್ತಾ ಹೋಗಬೇಕು,
ಲೈಟ್ ಗ್ಲೋ ಆಗ್ತಾ ಹೋಗುತ್ತೆ. ಆಟೋಮೆಟಿಕ್ ಸ್ಟ್ರೀಟ್ ಲೈಟ್. ಇದಾಗಿತ್ತು ಇವತ್ತಿನ ಪ್ರಾಜೆಕ್ಟ್. ಐ ಹೋಪ್ ಯು ಗೈಸ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ನಾವು ನೆಕ್ಸ್ಟ್ ವಿಡಿಯೋ ಪ್ರಾಜೆಕ್ಟ್ 5 ಮೀಟ್ ಮಾಡೋಣ. ಟಿಲ್ ದೆನ್ ಬಾಯ್. ಕೀಪ್ ವಾಚಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್ ಅಂಡ್ ಲೈಕ್ ದಿಸ್ ವಿಡಿಯೋ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.